ಯಾರು ಕೊರಿಯರ್ ಮಾಡಿರೋದನ್ನ ಗೊತ್ತಿಲ್ಲ. ಸರ್ಪ್ರೈಸ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನ್ನದ ವ್ಲಾಗ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಈ ಹಬ್ಬದ ದಿನ ನಮ್ಮನೇಲಿ ಯಾವ ರೀತಿ ರೊಟೀನ್ ಇತ್ತು ಅಂತ ನೀವು ನೋಡ್ಬೋದು. ಬೇರೆ ಕಂಟ್ರಿಯಿಂದ ಅರುಣ್ಗೆ ಗಿಫ್ಟ್ ಬಾಕ್ಸ್ ಬಂದಿತ್ತು, ಅದನ್ನು ಕೂಡ ನೀವು ನೋಡ್ಬೋದು. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇದು ಅರುಣ್ಗೆ ಬಂದಿರೋ ಬಾಕ್ಸು. ಅರುಣ್ಗೆ ಗೊತ್ತಿಲ್ವಂತೆ ಏನು ಬಂದಿದೆ ಅಂತ. ಸೊ ಅದಕ್ಕೆ ನಾವು ಓಪನ್ ಮಾಡಿ ನೋಡ್ತಾ ಇದ್ದೀವಿ ಏನು ಅಂಥದ್ದಿದೆ ಅಂತ. ಏನಿದು ಬ್ಲ್ಯಾಂಕೆಟಾ? ಬ್ಲ್ಯಾಂಕೆಟ್ ಯಾರಾದರೂ ಕೊಡ್ತಾರ? ಮತ್ತೆ ಏನಿದು ಪಿಂಕ್ ಕಲರ್? ಬಿಡು ಇಲ್ಲಿ ಇಶಾನ್. ವಾಟ್ ಇಸ್ ದಿಸ್ ಅರುಣ್? ಬ್ಯಾಗ್ ವೈಲ್ಡ್ ಕ್ರಾಫ್ಟ್. ವಾವ್ ಅರುಣ್, ಯಾರು ಕಳ್ಸಿದಿದ್ದನ? ಇಶಾನ್ ನಿನ್ಗ ಇದು? ಹೇಳ್ತಾ ಇಲ್ಲ ನೀವು. ನಮ್ಮ ಮನೆಗೆ ಬ್ಯಾಗ್ ಬಂದಿದೆ, ಕೊರಿಯರ್ ಬಂದಿದೆ, ಬಟ್ ಯಾರು ಕಳ್ಸಿದ್ದಾರೆ ಯಾಕೆ ಕಳ್ಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ಅಥವಾ ಅರುಣೇ ಬುಕ್ ಮಾಡಿದ್ದಾರೋ ಹೆಂಗೆ? ಸ್ಕೂಲ್ ಬ್ಯಾಗ್ ಇದು ಅಲ್ಲ, ಲೇಡೀಸ್ ಬ್ಯಾಗ್ ಇದ್ದಂಗಿದೆ, ಪಿಂಕ್ ಕಲರು. ಯಾರು ಕೊರಿಯರ್ ಮಾಡಿರೋದನ್ನ ಗೊತ್ತಿಲ್ಲ. ಸರ್ಪ್ರೈಸ್. ಬ್ಯಾಗ್ ಒಳಗೆ ಏನಾರು ಇದೆಯಾ? ತೆಗೀರಿ. ಕ್ಯಾಪ್. ಓಕೆ. ಓ ಸರ್ಪ್ರೈಸಿಂಗ್ ಬಾಕ್ಸ್. ವೆಯ್ಟ್ ಅರುಣ್ ಕುಮಾರ್ ಅಂಕಯ್ಯ ಎಲ್ಲೋ ಇವ್ರಿಗೇನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇವ್ರಿಗೇನೆ ನಮ್ಮ ಆಫೀಸಿಂದಾನೆ ಬಂದಿರುತ್ತೆ. ಇಲ್ಲಿ ಯಾರೋ ಅಂಕಯ್ಯ ಅಂತ ಕರೆಯೋರಿಲ್ಲ ಅಲ್ಲಿ. ಇಲ್ಲ ಅದಕ್ಕೆ ಈವೆಂಟ್ಗೆ ಅಟೆಂಡ್ ಆಗಿರ್ಲಿಲ್ಲ ಅರುಣ್, ಶ್ರೀಲಂಕಾದಲ್ಲಿತ್ತು. ಸೊ ಅಲ್ಲಿಂದ ಕಳ್ಸಿಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅರುಣ್. ಚೆನ್ನಾಗಿದೆ ಗಿಫ್ಟು. ಯಾಕೆ ಇಸ್ಕೊಳಕ್ ಹೋಗ್ಲಿಲ್ಲ ನೀವು? ಏನಕ್ಕೆ ಇಸ್ಕೊಳ್ಳಲಿಲ್ಲ ಇದನ್ನ? ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ಶ್ರೀಲಂಕಾದಲ್ಲಿ. ಕರೆಕ್ಟ್. ಒಂದು 4 months ಆಯ್ತಾ? ಅದು 5-6 months ಆಯ್ತು. ಸೊ ಹೋಗ್ಲಿಲ್ಲ ಅಂದ್ಬಿಟ್ಟು ಶ್ರೀಲಂಕಾನೇ ಕಳಿಸ್ಬಿಟ್ಟಿದ್ದಾರೆ. ಇಲ್ಲ ನೋಡ್ಕೊಳ್ಳಿ ಅಲ್ಲಿ ಏನೇನು ಫೇಮಸ್ ಅಂತ. ನೀವಂತೂ ಶ್ರೀಲಂಕಾ ಬರ್ಲಿಲ್ಲ. ಏನಿದೆ? ನಾವೇ ಶ್ರೀಲಂಕಾ. ಐ ಲವ್ ಶ್ರೀಲಂಕಾ ಅಂತ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಅವ್ರಿಗೆ ಗೊತ್ತು ಫ್ಯಾಮಿಲಿ ಮ್ಯಾನ್ ಅಲ್ವಾ, ಸೊ ಅವ್ರ ವೈಫ್ಗೆ ಯೂಸ್ ಆಗಲಿ ಅಂತ ಕೊಡೋದು ಕೊಟ್ರು. ಬ್ಲೂ ಕಲರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇಶಾನ್ಗೆ ಯೂಸ್ ಆಗೋದು. ಓ ಅವಾರ್ಡು ಅರುಣ್ಗೆ. ಅವ್ರಿಗೆ ಗೊತ್ತಾ ನಮ್ಮ ಫ್ಯಾಮಿಲಿಯಲ್ಲಿ 3 ಜನ ಅಂತ. ನೋಡಿದ್ರಾ? ಮಗ ಇರ್ತಾನೆ ಅಂತ ಗೊತ್ತು ಅವ್ರಿಗೆ, ಅದಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ. ನಿಮ್ಗೆ ಅವಾರ್ಡ್ ಒಂದು ಸಾಕು. ವೈಫ್ಗೆ ಏನಾದ್ರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಬ್ಯಾಗ್ ಕೊಟ್ಬಿಟ್ಟಿದ್ದಾರೆ. ಮಾರ್ಕೆಟಲ್ಲಿ ಹೋಗಿ ತುಂಬಿಟ್ಟು ಬನ್ನಿ ಅಂತ. ಎಲ್ಲಿಡೋದು ಈಗ? ನಾನು ರೆಡಿ. ಸೊ ನೀವು ರೆಡಿ ಇದ್ದೀರಾ ಅಲ್ಲ? ನಾನು ಈ ಬ್ಲಾಗ್ ಪೋಸ್ಟ್ ಮಾಡೋಷ್ಟರಲ್ಲಿ ಡೆಫಿನೆಟ್ ಆಗಿ ಸಂಕ್ರಾಂತಿ ಹಬ್ಬ ಎಲ್ಲ ಮುಗ್ದೋಗಿರುತ್ತೆ, ಆರಾಮಾಗಿ ಇರ್ತೀರಾ. ಸೊ ಈ ಬ್ಲಾಗ್ ನಾನು ಕುತ್ಕೊಂಡು ಎಂಜಾಯ್ ಮಾಡಿ ನಾನು ಯಾವ ರೀತಿ ಹಬ್ಬ ಮಾಡಿದೆ ಅಂತ ನೀವು ನೋಡ್ಬೋದು. ಸೊ ಈಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಏನೂ ಇಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕೊಂಡಿದ್ದೀನಿ ಅಷ್ಟೇ. ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದೆ, ಸ್ಕಾರ್ಸ್ ಕೂಡ ಕಡಿಮೆ ಆಗಿದೆ. ಸೊ ಆ್ಯಕ್ಚುಲಿ ಪಿಂಪಲ್ಸ್ ಇರ್ದಿದ್ದು ಫೈಬ್ರಾಯ್ಡ್ಸ್ ಇದರಿಂದ ಹೇರ್ ಲಾಸ್ ಆಗ್ತಿತ್ತು, ತುಂಬ ಪಿಂಪಲ್ಸ್ ಆಗಿತ್ತು. ಸೊ ಈಗೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ, ಬಟ್ ಏರ್ ಲಾಸ್ ತುಂಬ ಆಗಿದೆ ಇನ್ನು. ಯಾಕೆಂದರೆ ಸರ್ಜರಿ ಆದಮೇಲೆ ಕೂದಲು ಉದುರೋದು ಸಹಜ. ಈಗ ಹೆಂಗೆ ಅಂದರೆ ನೀವು ಸೆಕ್ಷನ್ ಮಾಡಿಸ್ಕೊಂಡಾಗ ಕೂದಲು ಹೆಂಗೆ ಉದುರುತ್ತೋ ಅದೇ ರೀತಿ ಸೇಮ್, ನಥಿಂಗ್ ಬಟ್ ಅಲ್ಲಿ ಬೇಬಿ ಆಗುತ್ತೆ, ಇಲ್ಲಿ ನನ್ನ ಗೆಡ್ಡೆ ತೆಗ್ಸಿದ್ದೀನಿ ಅಷ್ಟೇ. ಸೊ ಎರಡೂ ಒಂದೇ ಥರ ಇರೋದ್ರಿಂದ ಹೇರ್ ಫಾಲ್ ತುಂಬ ಆಗ್ತಾ ಇದೆ. ಸೊ ಸರ್ಜರಿ ಆದಮೇಲೆ ಎಷ್ಟು ಉದುರಿದೆ ಅಂದರೆ ಇಲ್ಲಿ ನೋಡಿ ಎಲ್ಲ ಹೆಂಗೆ ಕಾಣ್ತಾ ಇದೆ ಸ್ಕಾಲ್ಪು. ಸೊ ಅಷ್ಟೊಂದು ಉದುರಿದೆ. ಸದ್ಯಕ್ಕೆ ಈಗ ಮಾಯ್ಶ್ಚರೈಸರ್ ಹಾಕೊಂಡು ಒಂದು ಬಿಂದಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಇದು ಇಯರಿಂಗು ಮೀಶೋದಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದಲ್ಲ. ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇತ್ತು, ಇಷ್ಟ ಆಗಿ ತೊಗೊಂಡೆ. ಚೆನ್ನಾಗಿ ಕಾಣ್ತಾ ಇದೆ ಈ ಡ್ರೆಸ್ಗೆ. ಪಿಂಕ್ ಆ್ಯಂಡ್ ಬ್ಲೂ ಡ್ರೆಸ್ ಹಾಕಿರೋದ್ರಿಂದ ಅದು ಮ್ಯಾಚ್ ಆಗುತ್ತೆ ಅಂತ ಹಾಕೊಂಡಿದ್ದೀನಿ. ಸೊ ಈಗ ರೆಡಿ ಆದಮೇಲೆ ಇನ್ನೇನು ಕೆಲಸ ಅಂದರೆ ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಬೇಕು. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡಬೇಕು, ಮತ್ತು ಗೆಣಸು ಬೇಯಿಸ್ಕೊಳ್ಬೇಕು, ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ನಾನೇನು ಕ್ಲೀನೇ ಮಾಡಿಲ್ಲ. ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ. ಆಂಟಿ ಇವತ್ತು ಬರಲಿಲ್ಲ, ಕೈ ಕೊಟ್ಟರು. ಸೊ ಅದು ಕಸ ಗುಡಿಸಿ ಮನೆಯವ್ರು ಅಷ್ಟರಲ್ಲಿ ಇಷ್ಟೊತ್ತಾಯಿತು. ನಾನು ಮೊದಲೆಲ್ಲ ಏನು ಹೆಲ್ಪರ್ ಇಟ್ಕೊಂಡಿರಲಿಲ್ಲ, ಬಟ್ ಸರ್ಜರಿ ಆದಮೇಲೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ಮೇಲೆ ಹೆಲ್ಪರ್ ಇಟ್ಕೊಂಡೆ, ಬರೀ ಜಸ್ಟ್ ಕ್ಲೀನಿಂಗೋಸ್ಕರ ಅಂತ. ಬಟ್ ಹಬ್ಬ ಅಂದಾಗ ಅವರು ಬರಲ್ಲ, ಮತ್ತು ನಾನೇ ಮಾಡಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಬನ್ನಿ ಈಗ ಕಿಚನ್ಗೆ ಹೋಗ್ಬಿಟ್ಟು ಕೆಲಸ ಮಾಡೋಣ. ಸೊ ನೋಡಿ ದೇವ್ರ ಮನೆದು
1 ವೀಕ್ ಆಯ್ತು ಕ್ಲೀನ್ ಮಾಡೇ ಇಲ್ಲ. ಕಿಚನಲ್ಲೇ ದೇವ್ರ ಮನೆ ಬರುತ್ತೆ ಒಂದು ಕಾರ್ನರಲ್ಲಿ. ದೇವ್ರ ಮನೆ ಎದುರುಗಡೆನೇ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಿಚನಲ್ಲಿ ಫ್ರಿಜ್ಜು ಕೂಡ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕ ಜಾಗದಲ್ಲಿ ಎಷ್ಟೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಒಬ್ಬರು ನಿಂತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟೇ ಜಾಗ ಇರೋದು. ಹಾಗಾಗಿ ಸಾಮಾನು ಕೂಡ ಕಡಿಮೆ ಇಟ್ಕೊಂಡಿದ್ದೀನಿ ನಾನು. ಜಾಸ್ತಿ ದೇವ್ರ ಫೋಟೋ ಇಲ್ಲ, ಹಾಗೆ ದೇವ್ರ ಸಾಮಾನು ಕೂಡ ಜಾಸ್ತಿ ಇಲ್ಲ. ಇನ್ನು ದೇವ್ರ ಸಾಮಾನು ನಾನು ತೊಳೆಯೋದು ಪೀತಾಂಬರಿ ಪೌಡ್ರು ಮತ್ತು ಹುಣಸೆಹಣ್ಣು ಯೂಸ್ ಮಾಡ್ತೀನಿ. ಬೇಗನೆ ಕ್ಲೀನ್ ಆಗುತ್ತೆ. ತಾಮ್ರ ಹಿತ್ತಾಳೆಗೆಲ್ಲ ಹುಣಸೆಹಣ್ಣು ಮತ್ತು ಪೀತಾಂಬರಿ ಯೂಸ್ ಮಾಡಿದ್ರೆ ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ನಮ್ಮ ಮನೇಲಿ ಕಳ್ಸೋಕ್ಕೆ ತೆಂಗಿನಕಾಯಿ ಇಡೋದಿಲ್ಲ, ಬರೀ ಹೂವು ಹಾಕೋದಷ್ಟೇ. ಅದಕ್ಕೆ ವೀಳ್ಯದೆಲೆ ಹಾಕ್ಬಿಟ್ಟು ಹೂವು ಹಾಕ್ತಾಯಿದ್ದೀನಿ. ಅಲಂಕಾರ ಎಲ್ಲ ಮುಗ್ದಿದೆ. ಪ್ರಸಾದ ಮಾಡಿಕೊಂಡು ದೀಪ ಹಚ್ಚಬೇಕು. ಬಾಡಿ ನೋಡು ಮಾಡಿದೆ. ತಿನ್ನತ್ತೆ ಇದು. ಫಸ್ಟ್ ಪೂಜೆಗೆ ಇಡೋಣ, ಆಮೇಲೆ ತಿನ್ನೋದಿಕ್ಕೆ. ಅಲ್ಲೆಲ್ಲ ಅದಲ್ಲ, ಇಲ್ಲಿ ಅದನ್ನ ಇದು ಕಟ್ ಮಾಡ್ಬೇಕು. ಇರೋ ವೇಟ್. ಹಾ, ಸಿಂಪಲ್ ಡಿಂಪಲ್. ಎಸ್, ನೋಡಿ ಎಷ್ಟು ಫಾಸ್ಟ್ ಆಗಿ ಮಾಡ್ಬಿಟ್ಟೆ ಇದನ್ನ. ಫಾಸ್ಟ್ ಆಗಿ. ಹಾ, ಇಶಾನ್ ಬಂದಲ್ಲ ಅದಕ್ಕೆ. ಈಗ ಇಲ್ಲೊಂದು ಹಾಕು. ಸ್ಲೋಲಿ, ನನ್ನ ಹ್ಯಾಂಡ್ಸ್ ಇದೆ. ಖಾರ ಪೊಂಗಲ್ ಎಲ್ರಿಗೂ ಹೇಗ್ ಮಾಡೋದು ಅಂತ ಗೊತ್ತು, ಬಟ್ ಸ್ಟಿಲ್ ನಾನು ಹೇಗ್ ಮಾಡ್ತೀನಿ ಅಂತ ಹೇಳ್ಬೇಕಲ್ಲ. ಸೊ ಏನ್ ತಗೊಂಡಿದೀನಿ ಅಂದ್ರೆ ಮೆಣಸು ತಗೊಂಡಿದೀನಿ, ಹಸಿ ಮೆಣಸು, ಆಮೇಲೆ ಶುಂಠಿ ತಗೊಂಡಿದೀನಿ, ಕರ್ಬೇವಿನ ಸೊಪ್ಪು ತಗೊಂಡಿದೀನಿ, ದೆನ್ ಕೊತ್ತಂಬರಿ ಸೊಪ್ಪು, ಹಾಗೆ ಇದು ಬಂದ್ಬಿಟ್ಟು ಕ್ಯಾಶ್ಯೂಸು, ಗೋಡಂಬಿ ತಗೊಂಡಿದೀನಿ. ಇದ್ರ ಜೊತೆಗೆ ಮೆಣಸು, ಜೀರಿಗೆ ಅದೆರಡು ತಗೊಳ್ಬೇಕು. ಸೊ ಡೈರೆಕ್ಟ್ ಬಾಟಲ್ ಹೆಂಗೆ ಎತ್ಕೊಂಡ್ಬಿಡೋಣ. ಇದಿಷ್ಟು ಏನಿದು ಪೊಂಗಲ್ಗೆ, ಖಾರ ಪೊಂಗಲ್ಗೆ ಆ್ಯಂಡ್ ತುಪ್ಪ ಬೇಕು ಒಗ್ಗರಣೆಗೆ. ನಾನು ಎಲ್ಲ ತುಪ್ಪದಲ್ಲೇ ಮಾಡೋದು. ಮತ್ತೆ ಸ್ವೀಟ್ ಪೊಂಗಲ್ಗೆ ಏನು ಇಲ್ಲ, ಸಿಂಪಲ್. ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ, ಆಲ್ರೆಡಿ ಇದನ್ನ ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದು, ಮತ್ತೆ ಬೆಲ್ಲ, ಹಾಗೆ ದ್ರಾಕ್ಷಿ, ಗೋಡಂಬಿ, ತುಪ್ಪ ಅಷ್ಟೇ. ಸೊ ಮಾಡೋಣ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಟಾಫಟ್ ಅಂತ ಹಾಕೋಣ ಒಗ್ಗರಣೆ. ಇಶಾನ್ ಆಗ್ಲೇ ಹೇಳ್ತಾ ಇದ್ದಾನೆ ನಂಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ. ಫಸ್ಟ್ ನಾನು ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತೀನಿ ಮೆಜರ್ಮೆಂಟು, ಯಾಕಂದ್ರೆ ಬೆಲ್ಲ ಅಷ್ಟೇ ತಗೊಳ್ಬೇಕಲ್ಲ, ಹಾಗಾಗಿ. ಬಟ್ ನಮ್ಮ ಮನೇಲಿ ಯಾರು ಜಾಸ್ತಿ ಸ್ವೀಟ್ ಪೊಂಗಲ್ ತಿನ್ನಲ್ಲ, ತಿನ್ನೋಳು ನಾನು ಒಬ್ಳೆ ಸ್ವೀಟ್ ಪೊಂಗಲ್ನ. ಹಾಗಾಗಿ ಒಂದು ಚಿಕ್ಕದು ಬಾಕ್ಸ್ಗೆ ಆಗೋಷ್ಟು ಮಾತ್ರ ಇಟ್ಕೋತೀನಿ. ಫಸ್ಟ್ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕೋತೀನಿ, ಹಂಗೆ ಈ ಕಡೆ ಸ್ವೀಟ್ ಪೊಂಗಲ್ಗೂ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಎರಡು ಸ್ಟವ್ ಮೇಲೂ ಇಟ್ಕೊಂಡು ಫಟಾಫಟ್ ಅಂತ ಮಾಡೋದು, ಮಲ್ಟಿ ಟಾಸ್ಕಿಂಗ್. ಸೊ ನೀನು ಹಂಗೆಲ್ಲ ಬೆಲ್ಲ ಬಂದ್ಬಿಟ್ಟು ಈಕ್ವಲ್ ಕ್ವಾಂಟಿಟಿ ಹಾಕೊಳ್ಬೋದು, ಇಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಬಟ್ ನಾನು ಈಕ್ವಲ್ ಕ್ವಾಂಟಿಟಿ ಹಾಕ್ತೀನಿ ಇವತ್ತು ಹಬ್ಬ ಅಂತ. ಜೊತೆಗೆ ಸ್ವಲ್ಪ ಒಣ ಶುಂಠಿ ಪೌಡ್ರು ಮತ್ತೆ ಲವಂಗ ಹಾಕಿದ್ರೆ ಪೊಂಗಲ್, ಸ್ವೀಟ್ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ. ಜಾಗ್ರಿ ಪೌಡ್ರ್ ಇದೆ ಸ್ವಲ್ಪ, ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಅಂಡ್ ಶುಂಠಿ ಪೌಡರ್ ತಗೋಬೇಕು. ಎಲ್ಲಿದೆಯಪ್ಪ ಇದು? ಏಲಕ್ಕಿ ಪೌಡರ್, ಶುಂಠಿ ಪೌಡರ್, ಮತ್ತೆ ಲವಂಗ ಎಲ್ಲಿದೆ? ಲವಂಗ ಇಲ್ಲಿರುತ್ತೆ. ಒಂದ್ 2 ಲವಂಗ ಹಾಕಿದ್ರೆ ಒಂಥರ ಟೆಂಪಲ್ ಸ್ಟೈಲ್ ಪೊಂಗಲ್ ಆದಂಗೆ ಆಗುತ್ತೆ. ಕೆಲವರು ಪಚ್ಚ ಕರ್ಪೂರ ಬರುತ್ತಲ್ಲ, ಅಂದ್ರೆ ತಿನ್ನುವಂತ ಕರ್ಪೂರ ಬರುತ್ತಲ್ಲ, ಅದನ್ನು ಕೂಡ ಹಾಕ್ತಾರೆ. ಬಟ್ ನಾನು ಅದೆಲ್ಲ ಏನು ಹಾಕಲ್ಲ.
ಅಶ್ವಿನಿ ಎಲ್ಲ ಪೂಜೆ ಮುಗಿಸ್ಬಿಟ್ಟು ನಂಗೆ ಕುಂಕುಮ ತಗೊಂಡ್ ಬಂದಿದ್ದಾರೆ, ನಾನು ಇನ್ನೂ ಮಾಡ್ತಾನೆ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಅಲ್ಲೇ ಹೇಳ್ಬಿಡಿ ನನ್ನ ಫ್ರೆಂಡ್ಸ್ ವ್ಯೂವರ್ಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ತೆಲುಗುಲ್ಗ ಗೋಡ್ ಗೋಡ್ ಬಲ. ಎಳ್ಳೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಿದ್ದಾರೆ. ಸೊ ಏನೇನ್ ಕೊಟ್ಟಿದ್ದಾರೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ, ಇವರೇ ಹೇಳ್ಬಿಡ್ಲಿ. ಇದೇನ್ ಹಣ್ಣು ಅಂತ ಗೊತ್ತಿಲ್ಲ. ಇದು ಅದು ಬೋರ್ ಅಂತೀವಿ ಮರಾಠಿಯಲ್ಲಿ. ನನ್ಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂಡ್ ಇದು ಅಡಿಕೆ ಮತ್ತೆ ಕಡಲೆಕಾಯಿ ಕೊಟ್ಟಿದ್ದಾರೆ, ಹಸಿ ಕಡಲೆಕಾಯಿ. ಮಾಮೂಲಿ ಎಳ್ಳಿನ ಉಂಡೆ, ಹಸಿ ಎಳ್ಳುಂಡೆ ಮಾಡಿದ್ದಾರೆ. ಅಂಡ್ ಎಳ್ಳು ಬೆಲ್ಲ. ನೆಕ್ಸ್ಟ್ ನಾನ್ ಪೂಜೆ ಮಾಡ್ಬಿಟ್ಟು ನಾನ್ ತಗೊಂಡೋಗಿ ಅವ್ರ ಮನೆಗೆ ಕೊಡ್ತೀನಿ. ಡೆಫಿನೆಟ್ ಆಗಿ ತೋರಿಸ್ತೀನಿ. ಕೊಟ್ಟಿದ್ದು ಕರೆದಿದ್ದೀವಿ. ಹೌದಾ? ಪೊಂಗಲು ಎಲ್ಲ ಕ್ರಾಪ್ಸ್ ಹಾಕಿ ಮಾಡ್ತೀವಿ. ಹಾ, ಇದು ಅಮ್ಮ ಮಾಡ್ತಾರೆ. ಹಸಿ ಕಾಳು ಹಾಕಿ ಮತ್ತೆ ಎಲ್ಲಾ ತರ ಇದು ಹಾಕಿ ಗೊಜ್ಜು ಎಲ್ಲ ಹಾಕಿ ಮಾಡ್ತಾರೆ. ಸೊ ನೋಡಿ, ನಾನ್ ಮಾಡ್ತಾ ಇಲ್ಲ ಇವತ್ತು, ಬೇರೆ ಪಲ್ಯ ಮಾಡ್ತಾ ಇದೀನಿ. ಹಸಿ ಕಾಳು ಹಾಕಿ ಗೊಜ್ಜು, ಸೇಮ್ ನಮ್ಮ ಮನೇಲಿ ಹಿಂಗೇನೆ. ಅಂಡ್ ಸ್ವೀಟ್ ಪೊಂಗಲ್, ಸೊ ಸ್ವೀಟ್. ಪೂಜೆ ಆಗೋ ಮುಂಚೆಗೆ ಕುಂಕುಮನೂ ಸಿಕ್ತು ನೋಡಿ, ಪ್ರಸಾದನೂ ಸಿಕ್ಕಿದೆ. ಸೊ ಈಗ ಪೂಜೆ ಮಾಡೋ ಮುಂಚೆಗೆ ನಮ್ಮಿಬ್ರ ಕಡೆಯಿಂದ ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲಾ ಎಳ್ಳು ಬೆಲ್ಲ ತಿನ್ನಿ ಚೆನ್ನಾಗಿ. ಸೊ ಇಲ್ಲಿ ನೋಡಿ, ಕಪ್ ತಿನ್ನೋದು ಹೇಳ್ಕೊಡ್ತಿದ್ದಾರೆ, ಹೆಂಗ್ ತಿನ್ನೋದು ಅಂತ. ಪೀಸ್ ಮುರಿಯೋದನ್ನ ಎಷ್ಟು ಕೆಡ್ತಾಗ ಸಾಧ್ಯನೋ ಅಷ್ಟು ಕೆಡ್ತಾಗ ತಿಂತಿದ್ದಾನೆ ಇಶಾನು. ಹಂಗಲ್ಲ ಇಶಾನ್, ಈ ತರನಾ ಉಲ್ಟಾ ಮುರಿದಿದ್ದಾನೆ ಇವನು. ಹಿಂಗಲ್ಲ, ಹಿಂಗೆ ತೋರ್ಸ್ಕೊಡೋದಲ್ವಾ ನೀಟಾಗಿ. ನಿಂಗೆ ಕಪ್ ತಿನ್ನಕ್ಕೆ ಬರಲ್ವಲ್ಲೋ? ನಾವ್ ಹೆಂಗ್ ತಿಂತಿದ್ವಿ ಗೊತ್ತಾ? ಅಯ್ಯೋ, ಸ್ವಲ್ಪ ಪದ್ಧತಿ ಆ ಕಡೆಗೆ ಸರಿ. ಗೊತ್ತಾಯ್ತಾ ಹೆಂಗ್ ತಿನ್ನೋದಂತ? ಇಶಾನ್, ನೀನೇ ನಾನ್ ವೆಜ್ ತಿಂತಿದ್ಯಾ ಕಪ್ ತಿಂತಿದ್ಯಾ? ಎಷ್ಟು ಕಷ್ಟಪಟ್ಟು ತಿಂತಿದ್ಯಲ್ಲೋ. ಈ ಕಡೆ ಆ ಕಡೆ ತಿನ್ನಕ್ಕಾಗಲ್ಲ ಎಲ್ಲ. ಕಚ್ಚು ಸ್ವಲ್ಪ ತಿನ್ನು, ನಿಮಗೆ ಅಷ್ಟೇ, ಹಂಗೆ ತಿನ್ನೋದು. ಮಕ್ಕಳಿಗೆ ಬ್ರಷ್ ಮಾಡೋದು ಹೇಳ್ಕೊಡ್ಬೇಕಿತ್ತು, ಈಗ ಕಪ್ ತಿನ್ನೋದು ಹೇಳ್ಕೊಡ್ಬೇಕಲ್ಲಪ್ಪ. ಸ್ವಲ್ಪ ಕಚ್ಚು ಕಚ್ಚು. ಸರಿ, ಸ್ವಲ್ಪ ಕಚ್ಚು. ಪ್ರಾಕ್ಟೀಸ್ ಮಾಡೋ ಮನ ಡೈಲಿ ಒಂದೊಂದು ಕಪ್ ತಗೊಂಡು ಬಂದ್ಬಿಟ್ಟು. ಸೊ ಈಗ ಮಧ್ಯಾಹ್ನದ ಅಡ್ಗೆ ಮಾಡ್ತಾ ಇದೀನಿ. ಮಧ್ಯಾಹ್ನದ ಅಡ್ಗೆಗೆ ಏನು ಅಂತಂದ್ರೆ ವಡೆ, ಸಾಂಬಾರ್ ಮತ್ತೆ ರೈಸು, ಪಲ್ಯ. ಸಾಂಬಾರ್ ಕುಕ್ ಆಗಿ ಅಲ್ಲ ಸಾರಿ, ಇದು ರೈಸ್ ಕುಕ್ ಆಗಿದೆ, ಸಾಂಬಾರ್ ಇಲ್ಲಿ ಮಾಡಿದೀನಿ. ಪಲ್ಯ ರೆಡಿ ಆಗ್ತಾ ಇದೆ. ಪಲ್ಯ ಬಂದ್ಬಿಟ್ಟು ಹಿತ್ಲವರೆಕಾಯಿ ಪಲ್ಯ ಮಾಡ್ತಾ ಇದೀನಿ. ಸಾಂಬಾರ್ ಕೂಡ ಅದ್ರದ್ದೇನೆ. ಹಿತ್ಲವರೆಕಾಯಿ ಎಲ್ಲ ಇರುತ್ತಲ್ವಾ ಕಾಳೆಲ್ಲ, ಅದಕ್ಕೆ ಅದ್ರಲ್ಲೇ ಮಾಡ್ಬಿಟ್ಟಿದೀನಿ. ಇದು ಆಲ್ಮೋಸ್ಟ್ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಹುಚ್ಚೆಳ್ಳು ಹುರಿದ್ಬಿಟ್ಟು ಅದನ್ನ ಪೌಡರ್ ಮಾಡಿ ಹಾಕ್ಬೇಕು. ಅಂಡ್ ವಡೆಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇನ್ನ ಕಾಳು ರುಬ್ಬಿಲ್ಲ, ರುಬ್ಕೊಳ್ಬೇಕು. ನೆನ್ಸಿದೀನಿ. ಜಸ್ಟ್ 1 ಪಾವ್ ಅಷ್ಟೇ ಮಾಡ್ತಾ ಇರೋದು, ಜಾಸ್ತಿ ಏನ್ ಮಾಡ್ತಾ ಇಲ್ಲ. ಅಂಡ್ ಇದು ಎಳ್ಳು ಪ್ಯಾಕೆಟ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದಾಯ್ತು. ಬಂದ್ಮೇಲೆ ಅಡಿಗೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಸೊ ಇದ್ರಲ್ಲೇ ಸ್ವಲ್ಪ ವಡೆ ಎತ್ತಿಟ್ಟು ಅಶ್ವಿನಿ ಮನೆಯವ್ರು ಕೊಡ್ಬೇಕು. ಬಟ್ ಅವರು ಮೂವಿಗೆ ಹೋಗಿದ್ದಾರೆ. ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕಬ್ಬು ತಿಂದ್ಮೇಲೆ ಇದು ಟಂಗು ಟ್ವಿಸ್ಟ್ ಆಗ್ತಾ ಇಲ್ಲ, ಅವರು ನಂಗೆ ಆಗ್ತಿದೆ.
ಇಲ್ಲೆಲ್ಲ ತಿಂದ್ಮೇಲೆ ಅದು ಉರಿತಾ ಇದೆಯಲ್ಲ, ಹಂಗಾಗಿ ಸೊ ಅವರು ಇವತ್ತು ಬೇಗ ಬಂದರೆ ಇವತ್ತೇ ಕೊಡ್ತೀನಿ, ಇಲ್ಲಾಂದರೆ ನಾಳೆ ಕೊಡ್ತೀನಿ. ನೋಡೋಣ ಅವ್ರು ಯಾವಾಗ ಬರ್ತಾರೆ ಅಂತ. ಈಗ ಸದ್ಯಕ್ಕೆ ವಡೆ ಪ್ರಿಪೇರ್ ಮಾಡ್ಕೊಡ್ಬೇಕು, ಬಟ್ ಇದ್ಯಾವ ಕ್ಲಿಪ್ಪಿಂಗ್ಸು ತೋರಿಸಲ್ಲ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತೋರಿಸ್ಬೋದು ಅಷ್ಟೇ. ಯಾಕೆಂದರೆ ಮಾರ್ನಿಂಗು ನೋಡಿದ್ದೀರಾ, ಈಗಲೂ ನೋಡಿದ್ರೆ ಬೋರಿಂಗ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ವಡೆಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮಸಾಲೆ ಹಾಕ್ತೀವಿ. ಡ್ರೈ ಇದೇನು ಚಿಲ್ಲಿ ಇದೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಇದೆ, ಆ್ಯಂಡ್ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದಿದೆ. ಮತ್ತೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಫಸ್ಟ್ ಇದನ್ನ ಮಸಾಲೆ ರೆಡಿ ಮಾಡ್ಕೊಂಡು, ಇದೇ ಮಸಾಲೆಗೆನೆ ನೆನೆಸಿರೋ ಕಾಳು ಹಾಕೊಂಡು ಕೂರ್ಸ್ಲಿ ಪೇಸ್ಟ್ ತರ ಮಾಡ್ಕೊಳ್ಳೋದು, ಅಂದ್ರೆ ತರಿ ತರಿಯಾಗಿ ರುಬ್ಕೊಳ್ಬೇಕು. ಆ ತರ ಮಾಡ್ಕೊಂಡು ಆದ್ಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ತಟ್ಬಿಟ್ಟು ಎಣ್ಣೆಲ್ಲ ಹಾಕೋದು. ಇಷ್ಟೇ ಸಿಂಪಲ್ ಅಲ್ಲ ಮಸಾಲೆ ವಡೆ ಮಾಡೋದು. ಎಸ್, ಈಗ ಜಾರ್ಗೆ ಫಸ್ಟ್ ನಾನು ತಗೊಂಡಿರೋಂಥದ್ದೆಲ್ಲ ಹಾಕೊಂಡಿದ್ದೀನಿ ನೋಡಿ. ಸೊ ಕೆಲಸ ಎಲ್ಲ ಆಯ್ತು. ಇವಾಗ ಲಾಸ್ಟ್ ಫೈನಲ್ ಸ್ಟೇಜ್ ಬಂದಿದ್ದೀನಿ. ಏನು ಅಂದ್ರೆ ವಡೆ ಹಾಕ್ಬೇಕು. ವಡೆ ಹಾಕ್ಬಿಟ್ರೆ ಮಧ್ಯಾಹ್ನ ಊಟ ರೆಡಿ ಆಗುತ್ತೆ. ಟೈಮ್ ಬಂದ್ಬಿಟ್ಟು 3:15 ಆಗಿದೆ. ಇನ್ನು ವಡೆ ಹಾಕಿ ಊಟ ಮಾಡೋಷ್ಟು 3:15 ಆಗುತ್ತೆ. ಬೆಳಗ್ಗೆ ತಿಂಡಿ ತಿಂದಿದ್ದು ಲೇಟ್ ಆಯ್ತು, ಊಟನೂ ಲೇಟ್ ಆಗುತ್ತೆ. ಸೊ ಈಗ ಬನ್ನಿ ವಡೆ ಹಾಕೋಣ. ಇವತ್ತು ಪಲ್ಯ, ಅನ್ನ, ಸಾಂಬಾರು, ವಡೆ, ಉಪ್ಪಿನಕಾಯಿ. ಆಸ್ ಯೂಶುವಲ್ ಮನೇಲಿ ಉಪ್ಪಿನಕಾಯಿ ಇರುತ್ತೆ, ಹಾಗಾಗಿ ಅದು ಬಿಟ್ರೆ ಇನ್ನೇನು ಉಪ್ಪು, ಮಜ್ಜಿಗೆ, ಮೊಸರು ಎರಡೂ ಇಲ್ಲ. ಬಿಕಾಸ್ ಕೋಲ್ಡ್ ಅಲ್ಲಿ ನಮ್ಮ ಮನೇಲಿ ಯಾರು ತಿನ್ನಲ್ಲ, ಹಾಗಾಗಿ ಮಾಡಲಿಲ್ಲ. ಬೇಕು ಅಂದ್ರೆ ಜಸ್ಟ್ ಹಾಗೆ ಪ್ಲೈನ್ ಮೊಸರು ಸರ್ವ್ ಮಾಡೋಣ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೇನಿದೆ ಅಷ್ಟೇ ಇವತ್ತಿನ ರೆಸಿಪಿ. ಇಡ್ಲಿಗೆ ನೆನೆಸಿಟ್ಟಿದ್ದೀನಿ. ಇಡ್ಲಿ ರುಬ್ಬೇಕು. ನಾಳೆ ಬೆಳಿಗ್ಗೆ ಇಡ್ಲಿ ಮಾಡ್ಕೊಳಕ್ ಸರಿಯಾಗುತ್ತೆ ಅಂತ. ಇಶಾನ್ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಬೇಗ ಆಗಿರುತ್ತೆ. ಆ್ಯಂಡ್ ಅರುಣ್ ಆಫೀಸ್ ಬೇರೆ ಹೋಗ್ಬೇಕಂತೆ, ಅವ್ರಿಗೂ ಮೀಟಿಂಗ್ ಇದೆಯಂತೆ. ಕ್ವಿಕ್ ಆಗೋದು ಅದೊಂದೇ, ಇಡ್ಲಿ ಚಟ್ನಿ ರುಬ್ಬಿಟ್ರೆ ಆಗುತ್ತೆ. ಸೊ ಅದನ್ನ ಬೇರೆ ರಾತ್ರಿಗೆ ಅದನ್ನ ಬೇರೆ ಗ್ರೈಂಡ್ ಮಾಡಬೇಕು. ಆಗೋಯ್ತು ಹಬ್ಬ. ಅಡುಗೆ ಮನೇಲಿ ನಿಂತ್ಕೊಂಡೇ ಕಳ್ಕೊಂಡ್ಬಿಟ್ಟೆ. ಅಪ್ಪ ಬಂದ್ರೆ ಇಬ್ರೇ ಎಲೆ ತಂದ್ಕೊಂಡವ್ರು ನೋಡಿ, ನನಗೆ ಎಲೆನೇ ಇಲ್ಲ. ಇಷ್ಟೆಲ್ಲ ಮಾಡಿದೀನಿ, ಇವ್ರು ಮಾತ್ರ ಹಬ್ಬದ ಅಡಿಗೆ ಊಟ ಮಾಡ್ಬೇಕು ಎಲೆಯಲ್ಲಿ. ಥ್ಯಾಂಕ್ ಯು. ಹಂಗಲ್ಲ ಕಣೋ, ಕೆಳಗಿಡು. ಈ ವರ್ಷದ ಹಬ್ಬ ತುಂಬ ಸ್ಪೆಷಲು. ಎಲ್ಲ ಪ್ಲ್ಯಾಂಡಾಗಿ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು ಏನಾದರೂ ಮಾಡ್ತಾರೆ ಅರುಣ್. ಊಟಕ್ಕೆ ಎಲೆ ತೊಗೊಂಡು ಬನ್ನಿ ಅಂದರೆ 2 ಎಲೆ ತೊಗೊಂಡು ಬಂದಿದ್ರು. ಸೊ ಅವರಿಬ್ರಿಗೆ ಊಟ ಬಡಿಸಿ ನಾನು ಪ್ಲೇಟಲ್ಲಿ ತಿನ್ನೋಣ ಅಂದ್ಕೊಂಡೆ. ಬಟ್ ಅರುಣ್ ಇಲ್ಲ, ಈ ನಮ್ಮ ಜೊತೆನೇ ಊಟಕ್ಕೆ ಕೂತ್ಕೊಂಡು ಫೋರ್ಸ್ ಮಾಡಿ ಊಟಕ್ಕೆ ಕೂರಿಸ್ಕೊಂಡ್ರು. ಈ 11 ವರ್ಷದಲ್ಲಿ ನಾನು ಯಾವತ್ತೂ ಅರುಣ್ ಜೊತೆ ಊಟ ಮಾಡೇ ಇಲ್ಲ, ಒಂದೇ ಎಲೆಯಲ್ಲಿ ಕೂತ್ಕೊಂಡು ಅಥವಾ ಒಂದೇ ಪ್ಲೇಟಲ್ಲಿ. ಮೊದಲನೇ ಸಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಊಟ ಭರ್ಜರಿಯಾಗಾಯಿತು. ಸೊ ಈ ವ್ಲಾಗು ಇಲ್ಲೇ ಎಂಡಾಗುತ್ತೆ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗಾಗಿ ಮತ್ತೆ ಸಿಗೋಣ, ಅಲ್ಲಿ ತನಕ ಬಾಯ್, ನಮಸ್ಕಾರ.